ಗುರುಭ್ಯೋ ನಮಃ. ಸಮಸ್ತ ಗುರುಮಾರ್ಗ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು. ಇವತ್ತಿನ ದಿವಸ ಜನವರಿ 1ನೇ ತಾರೀಕಿನಿಂದ 2025 ವರ್ಷ ಭವಿಷ್ಯವನ್ನು ತಿಳಿಸಲು ಹೊರಟಿದ್ದೇನೆ. ಇವತ್ತಿನ ರಾಶಿ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರಿಗೆ ಅಥವಾ ಲಗ್ನ ಇರತಕ್ಕಂಥವರಿಗೆ ಈ ವರ್ಷ ಹೇಗಿರುತ್ತೆ ಅನ್ನುವಂಥ ಒಂದು ಕುತೂಹಲ ಎಲ್ಲರಿಗೂ ಇರುತ್ತೆ. ಇದರ ಪ್ರಕಾರ ಈ ರಾಶಾಧಿಪತಿ ಬಂದು ಚಂದ್ರ, ಜಲತತ್ವಕ್ಕೆ ಸೇರಿದಂಥ ರಾಶಿ, ಹಾಗೂ ಈ ರಾಶಿ ಉತ್ತರ ದಿಕ್ಕಿಗೆ ವಿಶೇಷವಾದಂಥ ಅಂದರೆ ಶಕ್ತಿಯನ್ನು ಹೊಂದಿರುತ್ತೆ. ಇಂಥ ಒಂದು ರಾಶಿಯಲ್ಲಿ ಹುಟ್ಟಿದಂಥವರು ಯಾವಾಗಲೂ ಸಕಾರಾತ್ಮಕ ಮತ್ತು ನಕಾರಾತ್ಮಕ ದ್ವಿವಿಧ ಭಾವನೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಈ ರಾಶಿಯವರು ಚರ ಮತ್ತು ಸ್ಥಿರಗಳ ಸಂಯೋಗವನ್ನು ಹೊಂದಿರ್ತಾರೆ. ಯಾಕೆಂದರೆ ಯಾವಾಗ ಸ್ಥಿರವಾಗಿರ್ತಾರೋ ಅಂತ ಹೇಳೋಕ್ಕಾಗಲ್ಲ. ಅಮಾವಾಸ್ಯೆಯ ಸಂದರ್ಭದಲ್ಲಿ ಈ ರಾಶಿಯವರಲ್ಲಿ ಆದಷ್ಟು ಬದಲಾವಣೆಗಳಾಗುತ್ತೆ. ಮನುಷ್ಯನ ಮೇಲೆ ಭಾರ, ಒತ್ತಡ ಇತ್ಯಾದಿಗಳನ್ನು ಹೊಂದುತ್ತಾರೆ. ಯಾಕೆಂದರೆ ಚಂದ್ರಹೋ ಮನಸ್ಸೋ ಜಾತಕ ಅಂತ ಹೇಳ್ತೀವಿ. ಅಂದರೆ ಚಂದ್ರ ಮನಸ್ಸಿನ ಕಾರಕನಾಗಿರೋದ್ರಿಂದ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಹಾಗಿರೋದ್ರಿಂದ ಈ ಕರ್ಕಾಟಕ ರಾಶಿಯವರು ವಿಶೇಷವಾದಂಥ ಸಾಮರ್ಥ್ಯವನ್ನು ಹೊಂದಿದವರಾಗ್ತಾರೆ, ಸಮಾಜ ಸೇವೆಯನ್ನು ಹೊಂದಿದವರಾಗ್ತಾರೆ, ಧನಾತ್ಮಕವಾದಂಥ ಆಲೋಚನೆಯನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಆದರೆ ಈ ಕರ್ಕಾಟಕ ರಾಶಿಯವರಿಗೆ ಈ ವರ್ಷದ ಭವಿಷ್ಯ ಹೇಗಿರುತ್ತೆ ನೋಡಿ. ಈ ರಾಶಿಯನ್ನು ಎಲ್ಲರಿಗೂ ಅನುಭವಿಸೋದಿಲ್ಲ ನಾನು ಹೇಳ್ತಕ್ಕಂಥದ್ದು. ಅವರ ದಶಾ ಭುಕ್ತಿಗಳನ್ನು ಸಹ ಇದರಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಅವರ ಅಂದರೆ ಬಾಕಿ 8 ಗ್ರಹಗಳು ಸಹ ಯಾವ ರೀತಿ ಚಲನವಲನದಲ್ಲಿ ನಡೀತಾ ಇರ್ತಾರೆ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಆದರೆ ಇವತ್ತಿನ ಈ ವರ್ಷ ಭವಿಷ್ಯದಲ್ಲಿ ತಿಳಿಸುವಂಥ ಪ್ರಶ್ನೆ ಅಂದರೆ, ನಿಮಗೆ 12ನೇ ಮನೆಯಲ್ಲಿ ಸೂರ್ಯನು ಮೇ ತಿಂಗಳಲ್ಲಿ ಬರ್ತಾ ಇದ್ದಾನೆ, ಅಂದರೆ ದ್ವಾದಶ ರಾಶಿಗೆ ಬರ್ತಾ ಇದ್ದಾನೆ. ಈ ದ್ವಾದಶದಲ್ಲಿ ಗುರು ಬಂದಾಗ ನಿಮಗೆ ಮೇ ತಿಂಗಳು 14ನೇ ತಾರೀಕಿನ ನಂತರ ಗುರುಬಲ 1 ವರ್ಷ ಪೂರ್ಣವಾಗಿ ಸಿಗೋದಿಲ್ಲ. ಆದರೆ ಏನೋ ಒಂದು ಶುಭ ಕಾರ್ಯಗಳು, ಮನೆ ಕಟ್ಟಡ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದಾದ್ರೂ ನೀವು ಮಾಡುವಂಥದ್ದಿದ್ದರೆ ಈ ವರ್ಷದಲ್ಲಿ ಮೇ ತಿಂಗಳು 14ನೇ ತಾರೀಕಿನ ನಂತರದ ಒಳಗಡೆನೇ ತಾವು ಮಾಡೋದ್ರಿಂದ ಉತ್ತಮವಾದಂಥದ್ದು. ಯಾಕೆಂದರೆ ಗುರು 11ನೇ ಮನೆಯಲ್ಲಿ ಇರ್ತಾನೆ. ಹಾಗಿರೋದ್ರಿಂದ ನಿಮಗೆ ಗುರುವಿನ ಎಫೆಕ್ಟು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಹರಮುನಿದರೂ ಗುರು ಕಾಯುವನು ಅಂತ ಹೇಳ್ತೀವಿ. ಗುರು ನಿಮಗೆ ಬಲ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಧನಾತ್ಮಕವಾದ ಬದಲಾವಣೆಗಳಲ್ಲಿ ಕೊರತೆಗಳನ್ನು ಕಾಣ್ತೀರಿ. ಈಗ ನಿಮಗೆ 6ನೇ ಮನೆಯಲ್ಲಿ ಅಂದರೆ ಈ ಕರ್ಕಾಟಕ ರಾಶಿಯಿಂದ ಅಷ್ಟಮದಲ್ಲಿ ನಿಮಗೆ ಅಷ್ಟಮ ಶನಿ ಕಾಟ ಈ 2.5 ವರ್ಷ ಭಾಳಷ್ಟು ಅನುಭವಿಸಿದಿರಿ. ನೀವು ಮಾನಸಿಕವಾಗಿ ಅನುಭವಿಸಿದಿರ, ಆರ್ಥಿಕವಾಗಿ ಧನ ಮತ್ತು ನಿಮಗೆ ಶಾರೀರಿಕವಾಗಿ ಅನುಭವಿಸಿದಿರ. ಕರ್ಕಾಟಕ ರಾಶಿಯವರು ಎಲ್ಲೋ ಒಂದು ಕಡೆ ಜೀವನದಲ್ಲಿ ಒಂದು ನಿಸ್ಸಾರ ಅಂತ ಹೇಳ್ತೀವಿ. ಅಂದರೆ ಈ ಸ್ವಾರಸ್ಯವನ್ನೇ ಇಲ್ಲ ಅನ್ನೋ ಮಟ್ಟಿಗೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತೀರ. ಇಂಥ ಒಂದು ಸ್ಥಿತಿಯಲ್ಲಿದ್ದಾಗ ಮಾರ್ಚ್ ತಿಂಗಳು 29ನೇ ತಾರೀಕಿನ ನಂತರ 2025 ಅಲ್ಲಿಂದ ನಿಮಗೆ ಶನಿಯು ನಿಮಗೆ ಬಂದುಬಿಟ್ಟು 9ನೇ ಭಾವದಲ್ಲಿ ಅಂತ 8ರಿಂದ 9ನೇ ಭಾವಕ್ಕೆ ಪ್ರವೇಶ ಮಾಡ್ತಾನೆ. ಅದಕ್ಕೆ ನವಮ ಶನಿ ಅಂತ ಕೂಡ ನಾವು ಹೇಳ್ತೀವಿ. ಈ ಅಷ್ಟಮ ಶನಿ ಮತ್ತು ನವಮ ಶನಿ ಕೂಡ ಸ್ವಲ್ಪ ಅಷ್ಟೊಂದು ಫಲಗಳನ್ನು ಕೊಡಲ್ಲ. ಯಾಕೆಂದರೆ ಅಷ್ಟಮ ಶನಿ ಕಷ್ಟ ಕೊಟ್ಟ ಅದಕ್ಕಿಂತ ಸ್ವಲ್ಪ ಕಡಿಮೆ ಕಷ್ಟ ಅಂತಕ್ಕಂಥದ್ದು ಕೊಟ್ಟರು ನವಮ ಶನಿ ಏನು ಕೊಡ್ತಾನೆ? ಪಿತೃದೋಷಗಳನ್ನು ಕ್ರಿಯೇಟ್ ಮಾಡ್ತಾನೆ. ನಿಮ್ಮ ಹಳೆ ಪಿತೃದೋಷಗಳಿದ್ದರೆ ತಂದೆ ಅಥವಾ ತಾತ ಮುತ್ತಾತ ಅವೆಲ್ಲವೂ ಕೂಡ ಜಾಗೃತರಾಗ್ತಾರೆ. ಮತ್ತು ತಂತ್ರಗಳು ನಡೆಯುತ್ತವೆ. ಯಾರಾದರೂ ಮಾಟ ಮಂತ್ರ ದೃಷ್ಟಿ ಏನಾದರೂ ಬೀಳುತ್ತೆ. ಒಳ್ಳೆ ವ್ಯಾಪಾರ ನಡೀತಾ ಇರುತ್ತೆ, ಒಳ್ಳೆ ವಾಹನ ಓಡಿಸ್ತಾ ಇರ್ತೀರ, ಚೆನ್ನಾಗಿರುತ್ತೆ ಜೀವನ, ಆರೋಗ್ಯ ಚೆನ್ನಾಗಿರುತ್ತೆ. ಸಡನ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿಬಿಡ್ತೀರ. ಇದರಿಂದ ವ್ಯಾಪಾರದಲ್ಲಿ ತೊಂದರೆ, ಧನದಲ್ಲಿ ತೊಂದರೆ, ಬರುವಂಥ ಹಣ ಕೂಡ ಕಡಿಮೆ ದರ್ಜೆಯಲ್ಲಿ ಬರುವಂಥದ್ದು, ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸುವಂಥದ್ದು ಆಗುತ್ತೆ. ಈಗ 8ರಲ್ಲಿ ಶನಿ ಇರೋದ್ರಿಂದ ಈಗ ಕಷ್ಟನೇ ಇದೆ. ಆದರೆ 9ರಲ್ಲಿ ಶನಿ ಬಂದಾಗಲೂ ಸಹ ಆದಷ್ಟು ಸ್ವಲ್ಪ ತೊಂದರೆ. ಯಾಕೆಂದರೆ ಗುರು ಪರಿವರ್ತನೆ ಮೇದಲ್ಲಿ ಆಗ್ತಾನೆ. ಇದು 12 ಏಕಾದಶಿ ಇರೋದು 12ಕ್ಕೆ ಹೋಗ್ಬಿಡ್ತಾನೆ. 1 ವರ್ಷ ಕಾಲ ಸ್ವಲ್ಪ ತಾವು ಭಾಳಷ್ಟು ಜಾಗೃತರಾಗಿರಬೇಕು. ಮುಖ್ಯವಾಗಿ ವಾಹನ ಓಡಿಸುವಂಥ ಕಾರ್ಯದಲ್ಲಿ ಆಗ್ಬೋದು, ವ್ಯಾಜ್ಯಗಳ ಕ್ಷೇತ್ರದಲ್ಲಿ ಆಗ್ಬೋದು, ಯಾವುದಾದ್ರೂ ಒಂದು ನೀವು ವಕೀಲರಾಗಬಹುದು ಅಥವಾ ಒಂದು ನ್ಯಾಯವಾದಿಗಳಾಗಬಹುದು. ನೀವು ನ್ಯಾಯವಾದಿಗಳಾಗಿದ್ದರೆ ನಿಮ್ಮ ನ್ಯಾಯದಲ್ಲಿ ಸ್ವಲ್ಪ ಅಪಸ್ವರ ಉಂಟಾಗುವಂಥದ್ದಾಗುತ್ತೆ. ಎಲ್ರಿಗೂ ನ್ಯಾಯ ಕೊಡಿಸೋಕೆ ನಿಮ್ಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಕರ್ಕಾಟಕ ರಾಶಿಯವರಿಗೆ ಇದೆ ದೈವ ಶಕ್ತಿ, ದೈವ ಬಲವನ್ನು ಮೇ ತಿಂಗಳ ನಂತರ ಸ್ವಲ್ಪ ಕಡಿಮೆ ಆಗುತ್ತೆ. ಮೇ ತಿಂಗಳ ಒಳಗಡೆ ತಾವು ಯಾವುದೋ ಶುಭ ಕಾರ್ಯಗಳಿದ್ದರನ್ನು ಪೂರ್ಣ ಮಾಡ್ಕೋಬೋದು. ಅದರಲ್ಲೂ ಈ ಮೂಮೆಂಟಲ್ಲಿ ಮಾರ್ಚು, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ನಿಮ್ಮ ಕಾರ್ಯಗಳನ್ನು ಯಶಸ್ವಿಗೊಳಿಸ್ಕೊಳ್ಳಿ. ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯ ಪ್ರಾರಂಭ ಮಾಡೋದಿದ್ದರೆ ಖಂಡಿತ ಮಾಡಿ ಅಂತ ಹೇಳ್ಬೋದು. 3ನೇ ಮನೆಯಲ್ಲಿ ಕೇತು ಇರ್ತಾನೆ ನಿಮ್ಮ ರಾಶಿ ಪೂರ್ಣವಾಗಿ. ಅಂದರೆ ಮಧ್ಯ ವರ್ಷದವರೆಗೂ ಕೇತು ತೃತೀಯ ಭಾವಕ್ಕೆ ಹೋಗ್ತಾನೆ. ತೃತೀಯ ಭಾವ ಅಂದರೆ ನಿಮ್ಮಲ್ಲಿರುವಂಥ ಪೌರುಷ, ಸಾಮರ್ಥ್ಯ, ಶಕ್ತಿ, ನೀವೇನು ಮಾಡಬೇಕು ಅಂತ ಯೋಜನೆ ಹಾಕತಕ್ಕಂಥ ಒಂದು ಯೋಜನಾ ಕ್ರಿಯೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸುಕ್ಷೇತ್ರ, ಅದಕ್ಕೆ ಪರಾಕ್ರಮ ಅಂತ ಕೂಡ ಹೇಳ್ತೀವಿ. ಆ ಕ್ಷೇತ್ರದಲ್ಲಿ ಕೇತು ಇದ್ದಾನೆ. ಕೇತು ಅಂದರೆ ಯಾರು?
ಗಣಪತಿ ತತ್ವವನ್ನು ಹೊಂದಿದಂಥವನು, ಜ್ಞಾನಕಾರಕ ಅಂತ ಹೇಳ್ತೀವಿ. ಇಲ್ಲಿ ಕೇತು ಎಲ್ಲದನ್ನೂ ಕೆಟ್ಟದ್ದು ಮಾಡ್ತಾನೆ ಅಂತಲ್ಲ, ಅವನು ತೃತೀಯ ಭಾವಕ್ಕೆ ಅಪಕ್ಲಿಮಿ ಕ್ಷೇತ್ರಕ್ಕೆ ಬಂದಾಗ ಏನಾಗುತ್ತಾನೆ, ನಿಮ್ಮಲ್ಲಿರ್ತಕ್ಕಂಥ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾನೆ. ಒಂದು ಕಡೆಯಿಂದ ಶನಿ ಗುರುಗಳಿಂದ ನಿಮಗೆ ನೆಗೆಟಿವ್ ಆಗಿ ತೊಂದರೆಗಳಾಗ್ತಾ ಇದ್ದರೂ ಸಹ ಆದರೆ ಕೇತು ನಿಮಗೆ ಒಂದು ರೀತಿ ಪಾಸಿಟಿವ್ ಆಗಿ ಫಲವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ನೈಜ ಶಕ್ತಿಯನ್ನು ನೀವು ಅಲ್ಲಿ ಬಳಸುವಂಥ ಪ್ರಕ್ರಿಯೆ ಆಗುತ್ತೆ. ನೈಜ ಇಂಧನ ಅಂತ ಹೇಳ್ತೀವಿ, ನಿಮ್ಮಲ್ಲಿರೋ ಇಂಧನವನ್ನು ಬಳಸುವಂಥ ಯೋಗ ಬರುತ್ತೆ. ಇಲ್ಲಿವರೆಗೂ ಮತ್ತೊಬ್ಬರಿ ಅಂದರೆ ಸಹಾರೆ ಮೇಲೆ ನಡೆಯುವಂಥದ್ದು, ಅವರ ಒಂದು ಆಧಾರದ ಮೇಲೆ ನಡೆಯುವಂಥದ್ದು, ಅವರ ಮಾತು ಮೇಲೆ ನಡೆಯುವಂಥದ್ದು, ಇಷ್ಟೆಲ್ಲ ಇದ್ದರೂ ಅದ್ರ ಕೇತು ಇವತ್ತು ನಿಮಗೆ ಸ್ವಯಂಭೂತವಾಗಿ ನೀವು ಮೇಲೇಳುವಂಥದ್ದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ನೀವು ಉಪಯೋಗ ಮಾಡುವಂಥ ಪ್ರಯತ್ನ ಬರುತ್ತೆ. ಖಂಡಿತ ಇದನ್ನು ನೀವು ಉಪಯೋಗ ಮಾಡ್ಕೋಬೇಕು. ಯಾಕಂದರೆ ನೀವು ಎಲ್ಲವೂ ಆಗುತ್ತೆ, ಕಷ್ಟನೇ ಇದೆ ನಷ್ಟನೇ ಇದೆ ಅಂತ ಕೈ ಮುಚ್ಚಿಕೊಂಡು ಕೂಡುವುದರಿಂದ ಆಗಲ್ಲ. ನಿಮ್ಮಲ್ಲಿ ಪ್ರಯತ್ನಶೀಲರಾಗಿರಬೇಕು ಕರ್ಕಾಟಕ ರಾಶಿಯವರು. ಆದಷ್ಟು ನಿಮಗೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಗಳಿದ್ದರೆ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟ ಚಿಂತನೆಗಳಿದ್ದರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಈ 5ನೇ ಭಾವದಲ್ಲಿ ಬರ್ತಕ್ಕಂಥ ಅಧಿಪತಿ ಬಂದು ಕುಜ. ಈ ಕುಜ ಏನಾಗ್ತಾನೆ, ನೀಚತ್ವ ನಿಮ್ಮ ರಾಶಿಯಲ್ಲೇ ಪ್ರವೇಶ ಮಾಡ್ತಾ ಇದ್ದಾನೆ ಅವತ್ತಿನ ದಿವಸ ಜನವರಿ 1ನೇ ತಾರೀಕಿನಿಂದ. ನಿಮ್ಮ ರಾಶಿಯಲ್ಲಿನೇ ಪಂಚಮಾಧಿಪತಿ ಕುಜ ಬರೋದ್ರಿಂದ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತೆ ಮಾಡ್ತೀರಾ, ಅಥವಾ ಹುಟ್ಟುವ ಸಂತಾನದಲ್ಲಿ ತೊಂದರೆಗಳು ಅನುಭವಿಸುವಂಥದ್ದಾಗ್ಬೋದು, ಅಥವಾ ಯಾವುದೋ ನಿಮಗೆ ಅತಿಯಾದ ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಿರ್ತೀರ, ಅವ್ರ ಶೈಕ್ಷಣಿಕ, ಅವರ ದಾಂಪತ್ಯ ಜೀವನದ ಬಗ್ಗೆ ಯೋಚನೆ ಮಾಡ್ತೀರಾ. ಅದರಲ್ಲೂ ಕನ್ಯಾ ಸಂತಾನ ಇದ್ದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಕರ್ಕಾಟಕ ರಾಶಿಯವರು. ಕಾರಣ ಅವರ ಕಾರ್ಯ, ವಿವಾಹ, ಅವರ ಭವಿಷ್ಯದ ಮೇಲೆ ಸ್ವಲ್ಪ ತೊಂದರೆಗಳನ್ನು ನೀವು ಅನುಭವಿಸುವಂಥ ಯೋಗ ಬರುತ್ತೆ. ಅದನ್ನು ನಿಭಾಯಿಸುವುದಕ್ಕೆ ಪೂರ್ವಭಾವಿಯಾಗಿಯೇ ತಾವು ಪರಾಕ್ರಮತೆಯನ್ನು, ಅಂದರೆ 3ನೇ ಭಾವ ಅಂತ ಹೇಳಿದ್ದಲ್ಲ, ಅದು ನಿಮ್ಮ ಪರಾಕ್ರಮತೆ, ಮುಂದಾಲೋಚನೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ, ಪೂರ್ವ ಯೋಜನೆಗಳು ಹಾಕುವಂಥ ಪ್ರಯತ್ನವನ್ನು ತಮ್ಮ ವಯಸ್ಸಿಗೆ ಅನುಗುಣವಾಗಿ ಮಾಡಿ. ಯಾರಿಗೆ ಪ್ರೌಢಕ್ಕೆ ಬಂದಂಥ ಹೆಣ್ಣು ಮಕ್ಕಳಿದಾರೋ ಕರ್ಕಾಟಕ ರಾಶಿಯವರಿಗೆ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ವಿದ್ಯಾರ್ಥಿಗಳಾಗಿದ್ದಂಥವ್ರಿಗೆ ಏನಾಗುತ್ತೆ, ಸ್ವಲ್ಪ ಸ್ನೇಹ ಸಂಬಂಧಗಳು ಹೆಚ್ಚಾಗುತ್ತೆ. ಸ್ವಲ್ಪ ನಿಮಗೆ ಕೊಡುವಂಥ ಗೈಡ್ಸ್ಗಳು ಅಂತ ಹೇಳ್ತಾರೆ, ಅಂದರೆ ಅವ್ರ ಮಾರ್ಗವನ್ನೇ ನಿಮಗೆ ಸಿಹಿ ಅನಿಸುತ್ತೆ. ಅವ್ರು ಯಾರೋ ತಪ್ಪು ಮಾರ್ಗಕ್ಕೆ ಹೋಗ್ತಾರೆ, ಅದು ತಪ್ಪು ಅಂತ ನಿಮ್ಗೆ ಅನಿಸಲ್ಲ, ಅವ್ರದೇ ಮಾರ್ಗದಲ್ಲಿ ಹೋಗ್ತೀರಾ. ಕೆಲವೊಂದು ಸಾರಿ ಅಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಾ, ಅಪನಿಂದನೆಗಳನ್ನು ಅನುಭವಿಸ್ತೀರಾ, ಇತ್ಯಾದಿಗಳಾಗುತ್ತೆ. ಆದರೆ ದೈವ ಕಾರ್ಯದ ಕಡೆ ಹೋಗ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು. ಯಾಕಂದರೆ ಗುರು 12ನೇ ಮನೆಗೆ ಬಂದಾಗ ನೀವು ದೈವ ಕಾರ್ಯ, ಯಜ್ಞ, ಹೋಮ ಅಥವಾ ದೇವ ದರ್ಶನಗಳನ್ನು ಅಥವಾ ಗುರು ದರ್ಶನಗಳನ್ನು ನೀವು ಈ ವರ್ಷ ಪೂರ್ತಿಯಾಗಿ ಸ್ವಲ್ಪ ಆಗಾಗ್ಗೆ ಮಾಡ್ತಾ ಇದ್ದರೆ ಈ ಸದ್ವಿನಿಯೋಗಗಳನ್ನಾಗುತ್ತೆ. ನಿಮ್ಮ ಬುದ್ಧಿಯಲ್ಲಿ ಪರಿವರ್ತನೆ ಬರುತ್ತೆ. ನಿಮ್ಮ ಬುದ್ಧಿ ಏನು ಮಾಡಬೇಕು ಅಂತ ಅನಿಸುತ್ತೋ ಅದಕ್ಕಿಂತಲೂ ಬೇರೆ ತತ್ವಗಳನ್ನು ನಿಮಗೆ ಸೇರಿಸುತ್ತೆ. ಗುರು ಕೆಟ್ಟವನು ಅಂತಲ್ಲ, ನಿಮ್ಮನ್ನು ಪರಿವರ್ತನೆ ಮಾಡೋಕೆ ಅಂತ 12ಕ್ಕೆ ಬಂದಿರ್ತಾನೆ. ಹಾಗಿರೋದ್ರಿಂದ ಪರಿವರ್ತನೆ ಮಾಡಿಕೊಳ್ಳಿ, ಇದ್ದ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ. ಅನರ್ಥವಾಗಿ ಸ್ನೇಹಿತರು ಹಾಗೆ ಹೀಗೆ ಅಂತಿದ್ದಂಥ ಜನರ ಜೊತೆ ಬೆರೆತು ನೀವು ಯಾವುದೋ ಒಂದು ರೀತಿಯ ವಸ್ತುವಿನ ಹಿಂದೆ ಬೀಳಬಾರದು. ಅದಕ್ಕೆ ವ್ಯಸನ ಮುಕ್ತರಾಗಿ ವ್ಯಸನಿಕರಾಗಬೇಡಿ. ವ್ಯಸನವನ್ನು ಮಾಡೋ ಸಂದರ್ಭ ಕರ್ಕಾಟಕ ರಾಶಿಯವರೆಗೆ ಬರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ಶನೇಶ್ವರ ಅಷ್ಟಮದಿಂದ ನಿಮಗೆ 9ಕ್ಕೆ ಹೋಗ್ತಾನೆ. 9ಕ್ಕೆ ಹೋದಾಗ ಏನು ನಾನು ಹೇಳಿದೆ, ನಿಮಗೆ ಈ ಪಿತೃಬಾಧೆಗಳು ಬರುವಂಥದ್ದಾಗತ್ತೆ. ಈ ಸಂದರ್ಭದಲ್ಲಿ ಈ ವರ್ಷ ನೀವು ಪಿತೃಪಿಂಡ ಕಾರ್ಯಗಳನ್ನು ಇದ್ದರೆ, ನಿಮಗೆ ಅಪ್ಪ ಅಮ್ಮ ಇದ್ದರೆ ನೀವು ಮಾಡಬೇಡಿ, ನಿಮ್ಮ ತಂದೆ ಕಡೆಯಿಂದ ನೀವು ಮಾಡಿಸಿ. ಹಾಗಾಗಿ ಏನಾಗುತ್ತೆ, ನಿಮ್ಮ ಕುಟುಂಬದಲ್ಲಿ ಪಿತೃಶಾಂತಿ ಆಗುತ್ತೆ, ಅವರು ತೃಪ್ತರಾಗಬೇಕು. ದೈವ ಮುಖ್ಯವಾಗಿರುವಂಥದ್ದು ನಮ್ಮ ಕ್ರಿಯೆಗಳು ಹೇಗಿರುತ್ತೆ ಅಂದರೆ, ಗುರುವಿನ ನಾವು ಗುಲಾಮರಾಗಬೇಕು. ಒಂದು ಗುರುವಿನ ಮೂಲಕ ಪಿತೃಗಳ ದೋಷಗಳ ನಿವಾರಣೆ ಮಾಡ್ಕೋಬೇಕು. ಅದ ನಂತರ ಕುಲದೇವತಾ ಅಂತ ಹೇಳ್ತೀವಿ. ಈ ವರ್ಷದಲ್ಲಿ ಕುಲದೇವತಾ ದರ್ಶನವನ್ನು ನೀವು ಮಾಡಬೇಕು. ಈ ಮಾಡೋದ್ರಿಂದ ಏನಾಗುತ್ತೆ, ಆ ದೈವಿ ಶಕ್ತಿಯಿಂದಾಗಿ ನಿಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚು ಮಾಡ್ಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಬರುತ್ತೆ. ಮುಖ್ಯವಾಗಿ ನೀವು ಸರ್ಕಾರಿ ನೌಕರರಾಗಿದ್ದರೆ ನಿಮ್ಗೇನಾಗುತ್ತೆ ಅಂದರೆ, ಈ ವರ್ಷ ಸ್ವಲ್ಪ ವರಿಷ್ಠಾಧಿಕಾರಿಗಳಿಂದ ಕಷ್ಟ ಬರುತ್ತೆ. ಈ ಮೇ ತಿಂಗಳ ನಂತರ ವರಿಷ್ಠಾಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ಒಡನಾಟಗಳು ಸರಿಯಾಗಿ ಇಟ್ಕೊಳ್ಳೋದಿಲ್ಲ, ಯಾವುದೋ ರೀತಿಯ ಭೇದ ಭಾವಗಳನ್ನು ಮಾಡ್ತಾರೆ, ಅಥವಾ ನಿಮ್ಮ ನೋಡೋ ರೀತಿ ಸರಿ ಇರಲ್ಲ. ನಿಮ್ಮ ಕೈಗಳಿಗೆ ಕೆಲಸ ಮಾಡುವಂಥವರು ಸಹ ಒಂದು ಸಾರಿ ನಿಮಗೆ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ. ಹೀಗಿರೋದ್ರಿಂದ ನಿಮಗೆ ಆ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ಮೆಂಟ್ ಆಗ್ತಾ ಇರುತ್ತೆ. ಆದರೂ ಕುಗ್ಗಬಾರ್ದು. ಯಾಕಂದರೆ ಮಾನ ಅಪಮಾನ ಇವು ಸಮವಾಗಿ ನೋಡ್ತಕ್ಕಂಥ ಪ್ರಕ್ರಿಯೆಗಳನ್ನು ಇಟ್ಕೋಬೇಕು. ಎಲ್ಲೋ ನನಗೆ ಅಪಮಾನ ಆಯಿತು, ಮಾನ ಹೋಯಿತು ಅಂಥೇಳಿ ನೀವು ರೇಗೋದ್ರಿಂದ ಏನಾಗುತ್ತೆ, ನಿಮ್ಮ ನೆಗೆಟಿವ್ ಎನರ್ಜಿಗಳನ್ನು ಮತ್ತೊಬ್ಬರಿಗೆ ನೀವು ಬಿಟ್ಕೊಟ್ಟಂಗಾಗುತ್ತೆ. ಅಂದರೆ ಅವರೇ ನಿಮ್ಮನ್ನು ಅದನ್ನು ಯೂಸ್ ಮಾಡ್ತಾರೆ ತಗೊಂಡು. ಹೀಗಾಗಿ ತಾವು ಜಾಗೃತರಾಗಿರಿ. ಇನ್ನು ಪ್ರೈವೇಟ್ ಬಿಸ್ನೆಸ್ಸು, ಪ್ರೈವೇಟ್ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರು ಖಂಡಿತವಾಗಿ ಜಲತತ್ವಕ್ಕೆ ಸೇರಿದಂಥ, ಲಿಕ್ವಿಡ್ ಸಂಬಂಧ ಸೇರಿದಂಥ ವಸ್ತುಗಳಿದ್ದರೆ ಖಂಡಿತ ಅದನ್ನು ಮಾಡ್ತಾ ಇರಿ. ಉದ್ಯೋಗ ಉತ್ತಮವಾಗಿ ಆಗುತ್ತೆ. 9ನೇ ಮನೆಗೆ ನಿಮಗೆ ಶನಿ ಬರ್ತಕ್ಕಂಥದ್ದು ಇರೋದ್ರಿಂದ ನಿಮ್ಮ ಪಿತೃಗಳು ಯಾರಾದರೂ ಮಾಡ್ತಾ ಇದ್ದರೆ, ಅಂದರೆ ನಿಮ್ಗೆ ಕುಲಕಸುಬು ಅಂತ ಹೇಳ್ತೀವಿ, ಅಂಥವ್ರು ಯಾರಾದರೂ ಕುಲಕಸುಬು ಮಾಡ್ತಾ ಇದ್ದರೆ ಆ ಕಸುಬಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸೋರು ಖಂಡಿತ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಆರ್ಥಿಕ ಲಾಭವಾಗುತ್ತೆ. ಆದರೆ ಮಾರ್ಚ್ ತಿಂಗಳ ಒಳಗಡೆ ಮಾಡಿ ಮತ್ತು ಮೇ ತಿಂಗಳ ನಂತರ ಮಾಡುವಂಥ ಪ್ರಯತ್ನ ಮಾಡಬೇಡಿ. ಖಂಡಿತ ಗ್ರಹಗಳ ಬಲ ನಿಮಗೆ ಸಿಗೋದಿಲ್ಲ.
ಮುಖ್ಯವಾಗಿ ನಿಮಗೆ ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು ಕೂಡ ಆಗಬೇಕು. ಮಕ್ಕಳ ಬಗ್ಗೆ ಗಮನ ಕೊಡಿ. ಪತ್ನಿಯ ವಿಷಯದಲ್ಲಿ ನೀವು ಬಂದಾಗ ನಿಮಗೆ ನೀಚನಾಗಿರ್ತಕ್ಕಂಥ ಕುಜ ಸಪ್ತಮ ಭಾವಕ್ಕೆ ದೃಷ್ಟಿ ಹಾಕ್ತಾ ಇದ್ದಾನೆ ಮತ್ತು ಅಷ್ಟಮಕ್ಕೆ ನಿಮ್ಮ ಪತ್ನಿ ಭಾವದಿಂದ ಷಷ್ಠಕ್ಕೆ ಆರೋಗ್ಯ ಹೆಂಡತಿಯ ಆರೋಗ್ಯ ಕೆಡುವಂಥ ಯೋಗ ಬರುತ್ತೆ. ಅವ್ರ ಬಗ್ಗೆನೂ ಗಮನ ಕೊಡಿ. ಮುಖ್ಯವಾಗಿ ವಸ್ತ್ರ ಆಭರಣಗಳನ್ನು ಹೆಚ್ಚು ಖರ್ಚು ಮಾಡಬೇಕು, ಸಾಲ ಮಾಡಿ ನಾವು ಏನಾದರೂ ಕೊಂಡ್ಕೋಬೇಕು ಅಂತ ಚರ ಸಂಪತ್ತನ್ನು ಮಾಡೋಕ್ಕಂಥ ಪ್ರಯತ್ನಕ್ಕೆ ಜಾಸ್ತಿ ಕೈ ಹಾಕಬೇಡಿ, ಆದಷ್ಟು ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ದೈವ ಬಲವನ್ನು ನೀವು ವೃದ್ಧಿಗೊಳಿಸಬೇಕು ಅನ್ನೋದಾದರೆ ದೇವಿ ಶಕ್ತಿಯನ್ನು ಅಂದರೆ ನಿಮ್ಮ ಕುಲದೇವತೆಯನ್ನು ಆರಾಧನೆ ಮಾಡ್ಕೋಬೇಕಾಗತ್ತೆ ಮತ್ತು ಈ ಭವಾನಿಯನ್ನು ಆರಾಧನೆ ಮಾಡ್ಕೋಬೇಕಾಗತ್ತೆ. ಅಂದರೆ ಯಾವ ದೇವತೆ ಹೆಣ್ಣು ದೇವತೆ ಇದೆಯೋ ಆ ದೇವತೆಯನ್ನು ಅಮ್ಮನವರ ಒಂದು ಚರಣಕ್ಕೆ ನೀವು ಸಾಕ್ಷಾತ್ಕಾರವನ್ನು ಹಾಕ್ತಾ ಹೋದರೆ ಖಂಡಿತ ಆ ದೇವಿ ನಿಮಗೆ ಸಾಷ್ಟಾಂಗ ಹಾಕ್ತಾ ಹೋದರೆ ಸಾಕ್ಷಾತ್ಕಾರ ಖಂಡಿತ ಆಗ್ತಾಳೆ ಅಂತ ಹೇಳ್ತಾ ನಿಮ್ಮ ಕುಲದೇವತೆಯ ಒಂದು ಪೂಜೆಯನ್ನು ಮಾಡಿ ಆದಷ್ಟು ಈ ಉತ್ತರ ದಿಕ್ಕಿಗೆ ನೀವು ದಕ್ಷಿಣ ಪ್ರವಾಸ ಮಾಡಬೇಕಾದ್ರೆ ಸ್ವಲ್ಪ ನೀವು ಜಾಗ್ರತೆಯನ್ನು ವಹಿಸಿ. ಅಲ್ಲಿ ನೀವು ಯಾರ ಜೊತೆನೂ ಹೋಗ್ತಿರೋ ಗೊತ್ತಿಲ್ಲ, ಸ್ವತಃ ಹೋಗ್ತಿರೋ ಗೊತ್ತಿಲ್ಲ, ವೇಗವಾದ ವಾಹನವನ್ನು ಆದಷ್ಟು ಕಡಿಮೆ ಓಡಿಸಿ. ಉತ್ತರ ದಿಕ್ಕು ನಿಮಗೋಸ್ಕರ ಸ್ವಲ್ಪ ಕನಿಷ್ಠ ಇದೆ ಅಂತ ಹೇಳ್ತಾ ಇವತ್ತಿನ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.